ಮಾಣಿಕ್ಯ ಚಿತ್ರನಟಿ ರನ್ಯಾ ರಾವ್ ಅರೆಸ್ಟ್ ಆಗಿರೋದು. ಬೌರಿಂಗ್ ಆಸ್ಪತ್ರೆಯಲ್ಲಿ ನಟಿ ರನ್ಯಾಗೆ ಮೆಡಿಕಲ್ ಟೆಸ್ಟ್ ಈಗ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ ಮುಂದೆ ನಟಿ ರನ್ಯಾ ಅವರನ್ನ ಹಾಜರುಪಡಿಸಿದ್ದಾರೆ. 14.8 kg ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡಿರುವಂತ ಆರೋಪವನ್ನ ಹೊತ್ತುಕೊಂಡಿರೋದು. ಚಿನ್ನಾಭರಣ ಸಾಗಾಟದ ಹಿಂದೆ ಅಕ್ರಮ ಹಣ ವರ್ಗಾವಣೆಯ ವಾಸನೆ ಕೂಡ ಅಲ್ಲಿ ಸುಳಿದಾಡ್ತಾ ಇದೆ. IPS ಅಧಿಕಾರಿ ರಾಮಚಂದ್ರ ರಾವ್ಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ರನ್ಯಾ ಪತಿ ಜತೀನ್ ಹುಕ್ಕೇರಿ ಕೂಡ ಈಗ ಪೊಲೀಸರ ವಶಕ್ಕೆ ಹೋಗಿರೋದು. ಮಾಣಿಕ್ಯ ಚಿತ್ರನಟಿ ರನ್ಯಾ ರಾವ್ ಅರೆಸ್ಟ್ ಆಗಿರುವಂಥ ಪ್ರಕರಣ ಈಗ ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾರನ್ನ ಅಧಿಕಾರವನ್ನು ಹೇಗೆಲ್ಲ ದುರುಪಯೋಗ ಪಡಿಸ್ಕೊಳ್ತಾ ಇರೋದಕ್ಕೆ ಇದೊಂದು ಸಾಕ್ಷಿ. ಇಂಥ ಅನೇಕ ಅಧಿಕಾರ ದುರುಪಯೋಗವನ್ನು ಪಡಿಸ್ಕೊಂಡಿರುವಂಥ ಪ್ರಕರಣಗಳು ಮುಂದೆ ಬರುತ್ತವೆ. ಈಗ ಬೆಳಕಿಗೆ ಬಂದಿರೋದು ಈಗ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲೂ ಕೂಡ ಯಾರೆಲ್ಲ ಈ ವಿಚಾರದಲ್ಲಿದ್ದಾರೆ, ಯಾವೆಲ್ಲ ಅಧಿಕಾರಿಗಳನ್ನು ಇದರಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ, ಯಾವ ರೀತಿಯಾಗಿ IPS ಅಧಿಕಾರಿ ಹೇಗೆ ಪೊಲೀಸರನ್ನ ಇದರಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋದಿಂದ ನರಸಿಂಹಮೂರ್ತಿ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಕರಣ. ಇಲ್ಲಿಯವರೆಗೂ ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಅನ್ನುವಂಥದ್ದನ್ನು ಕೇಳ್ತಾ ಇದ್ವಿ. ಶೂಸಲ್ಲಿ ಇಟ್ಕೊಂಡು ಬಂದರು, ಕ್ಯಾಪಲ್ಲಿ ಇಟ್ಕೊಂಡು ಬಂದರು, ಬೆಲ್ಟಲ್ಲಿ ಇಟ್ಕೊಂಡು ಬಂದರು, ಪರ್ಸಲ್ಲಿ ಇಟ್ಕೊಂಡು ಬಂದರು, ಇಂಥದ್ದು ಏನೇನೇನೇನೋ ಕೇಳಿದ್ವಿ. ಆದರೆ ಖುಲ್ಲಾಗಿ 14.8 kg ಯಾವ ಭಯಾನೂ ಇಲ್ಲದೇನೆ ಆರಾಮಾಗಿ ಅಧಿಕಾರದ ದುರುಪಯೋಗವನ್ನು ಪಡಿಸ್ಕೊಂಡು ನಾನು ಆರಾಮಾಗಿ ತರ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿದ್ದವರಿಗೆ ಸರಿಯಾಗಿ ಪೆಟ್ಟು ಬಿದ್ದಿದೆಯಾ ಅಥವಾ ಇದು ಇನ್ನೊಂದಿಷ್ಟು ರೆಕ್ಕೆ ಪುಕ್ಕೆ ಪಡ್ಕೊಳ್ಳುತ್ತಾ? ಅರುಣ್, ಸದ್ಯ ಪ್ರಕರಣದಲ್ಲಿ ರನ್ಯಾ ರಾವ್ಳನ್ನ DRI ಅಧಿಕಾರಿಗಳು ಬಂಧನವನ್ನ ಮಾಡಿದ್ದಾರೆ. ಬಂಧನ ಮಾಡಿ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಅನ್ನ ಮುಗಿಸುವ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸದ್ಯ ಆಕೆಯನ್ನ ಕೋರಮಂಗಲದ NJV ಕ್ವಾರ್ಟರ್ಸ್ ನಲ್ಲಿರೋ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋದಕ್ಕೆ ಕರೆದೊಯ್ತಿದ್ದಾರೆ. ಅಂದ್ರೆ ನಿನ್ನೆ ರಾತ್ರಿಯೇ ಆಕೆಯನ್ನ ಅರೆಸ್ಟ್ ತೋರಿಸಲಾಗಿತ್ತು. ಆಕೆ ಬಳಿಯಿಂದ ಸುಮಾರು 14.8 kg ಗೋಲ್ಡ್ ಅನ್ನ ರನ್ಯಾ ರಾವ್ಳಿಂದ ವಶಪಡಿಸಿಕೊಳ್ಳುವ ಕೆಲಸವನ್ನ ಮಾಡಲಾಗಿತ್ತು. ಮತ್ತೆ ಆಕೆಗೆ ಸಹಕಾರವಾಗಿ ನಿಂತಹ ಗನ್ಮೆನ್ಗಳು, ಅವರು ಈ DGP ಹುದ್ದೆಯಲ್ಲಿ ಇರುವಂತಹ ರಾಮಚಂದ್ರ ರಾವ್ ಅಂತೇಳಿ ಅವರ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿಗಳವರು, ಅವರ ಒಂದು ಏನ್ ಅಧಿಕಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ, ಆ ಸಿಬ್ಬಂದಿಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ಆಕೆ ಕೋರ್ಟ್ ಇಂದ ಅಂದ್ರೆ ಏರ್ಪೋರ್ಟ್ ನಿಂದ ಆಚೆ ಬರೋದಕ್ಕೆ ಪ್ರಯತ್ನವನ್ನ ಸಹ ಪಟ್ಟಿದ್ದಾಳೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಒಂದಷ್ಟು ಪ್ರಕರಣಗಳಲ್ಲಿ ಆಕೆ ಭಾಗಿಯಾಗಿದ್ದಾಳೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಇನ್ನಷ್ಟೇ ಅಧಿಕಾರಿಗಳು ಆಕೆಯನ್ನ ಇಡೀ ದಿನ ಈಗ ವಿಚಾರಣೆಗೆ ಒಳಪಡಿಸಿದ್ದಾರೆ ಕೂಲಂಕುಷವಾಗಿ. ಇನ್ನಷ್ಟೇ ಆಕೆಯಿಂದ ಒಂದಷ್ಟು ಮಾಹಿತಿಯನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ಅದಾದ ಬಳಿಕ ಇದೀಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಆ ಬಳಿಕವಷ್ಟೇ ಆಕೆಯನ್ನ ಕೋರ್ಟ್ ಮುಂದೆ ಈಗ ಹಾಜರುಪಡಿಸ್ತಾರೆ. ಅದಾದ ಬಳಿಕ ಆಕೆಯನ್ನ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.